ಮಲ್ಲೇಶಂ ರಾತ್ರಿ ಇಡೀ ಮರದ ಕೆಳಗೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ಸುತ್ತಮುತ್ತ ನೋಡ್ತಿದ್ದ. ಏನಿದು, ರಾತ್ರಿ ಇಲ್ಲೇ ಮಲಗಿದ್ನಾ? ಸಂಜೆ ಸುಬ್ಬಿಯವರ ಕಲ್ಲಂಗಡಿಗೆ ಹೋಗಿದ್ದು ನೆನ್ಪಿದೆ, ಆದ್ರೆ ರಾತ್ರಿ ಇಲ್ಲಿಗೆ ಹೇಗೆ ಬಂದೆ? ಸುಮ್ಮನೆ ಯೋಚನೆ ಮಾಡಕ್ಕೆ ಹೇಗೆ ಬಂದೆ ಅಂತ ತಿಳ್ಕೋಬೇಕು. ಆದ್ರೆ ಏನ್ ಮಾಡೋದು, ನಿನ್ನೆ ನಡೆದಿದ್ನ ನನಗೆ ಯಾರಪ್ಪ ತಿಳಿಸ್ತಾರೆ? ಹಾಗೆ ಅಂತ ಅವನು ಸುತ್ತಮುತ್ತ ನೋಡ್ತಾ ಇರುವಾಗ ಅವನು ರಾಮುವನ್ನು ನೋಡ್ದ. ಈ ರಾಮು ಹತ್ರ ಕೇಳಿದ್ರೆ ಹೇಳ್ತಾನ? ಏನೋ, ಹೋಗಿ ಕೇಳಿ ನೋಡ್ತೀನಿ. ಹಾಗೆ ಅಂತ ಅವನ ಹತ್ತಿರಕ್ಕೆ ಹೋದ. ರಾಮು, ನಿನ್ನೆ ನನ್ನ ಹಣ ಇಲ್ಲೇ ಬಿದ್ದೋಯ್ತು. ನೀನು ನನ್ನ ಹಣ ಏನಾದ್ರೂ ನೋಡ್ದ? ನೀನು ನಿನ್ನೆ ಮಾಡಿದ ಗಲಾಟೆಗೆ ನೀನೇ ಇಷ್ಟೊತ್ತು ಎಲ್ಲಿದ್ದೆ ಅಂತ ನಿನಗೆ ಗೊತ್ತಿಲ್ಲ. ಹಾಗಿರುವಾಗ ನಿನ್ನ ಹಣದ ಬಗ್ಗೆ ಕೇಳ್ತೀಯಾ? ಕಳ್ಳು ಕುಡಿಯೋ ಜಾಗದಲ್ಲಿ ಬಿಸಾಕ್ದೋ ಬೇರೆ ಎಲ್ಲಿ ಬಿಸಾಕ್ದೋ? ನಿನ್ನೆ ಸುಬ್ಬಿ ಹತ್ರ ಜಗಳ ಮಾಡ್ತಾ ಇದ್ದೆ ಅಲ್ವಾ, ಅಲ್ಲೇ ಎಲ್ಲಾದ್ರೂ ಬೀಳಿಸ್ಕೊಂಡ ಏನೋ? ಏನು, ಸುಬ್ಬಿ ಹತ್ರ ಜಗಳ ಮಾಡಿದ್ನ? ಇವಾಗ ಸ್ವಲ್ಪ ಸ್ವಲ್ಪ ಯೋಚನೆ ಆಗ್ತಾ ಇದೆ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಸುಬ್ಬನ ಅಂಗಡಿಗೆ ಹೋಗೋಣ ಅಂತ ಅವನ ಅಂಗಡಿ ಕಡೆ ಹೊರಟ. ಲೇ ಮಲ್ಲೇಶ, ನಾನ್ ನಿನ್ನೆ ನಿನ್ಗೆ ಹೇಳ್ದೆ ಅಲ್ವಾ, ಇನ್ ಮುಂದೆ ನನ್ನ ಅಂಗಡಿ ಕಡೆ ಬರ್ಬೇಡ ಅಂತ. ನೀನು ನಿನ್ನೆ ಮಾಡಿದ ಜಗಳನೇ ಇನ್ನೂ ಹೋಗಿಲ್ಲ, ಮತ್ ಯಾಕೋ ಬಂದೆ? ಲೇ ಸುಬ್ಬಿ, ಹಾಗೆಲ್ಲ ಹೇಳ್ಬೇಡ ಕಣೋ. ನಿನ್ನ ಅಂಗಡಿಯಲ್ಲಿ ನಿನ್ಕಿಂತ ನಾನೇ ತಾನೇ ಜಾಸ್ತಿ ಇರೋದು. ಹಾಗಿರುವಾಗ ನನ್ನ ಬರ್ಬೇಡ ಅಂತೀಯ? ನಿನ್ನೆ ನಾನು ಮಾಡಿದ ತಪ್ಪಿನ ಬಗ್ಗೆ ಮಾತಾಡೋಣ ಅಂತ ಬಂದೆ. ಸರಿ ಬಾ, ಇಲ್ಲಿ ಕೂತ್ಕೊ ಮಾತಾಡೋಣ. ನಾನು ನಿನ್ನೆ ಮಾಡಿದ ತಪ್ಪಿಗೇನೆ ನಿನ್ ಜೊತೆ ಕ್ಷಮೆ ಕೇಳೋಣ ಅಂತ ಇಷ್ಟು ದೂರ ಬಂದಿದ್ದೀನಿ. ಓ, ಕ್ಷಮೆ ಕೇಳಕ್ಕೆ ಬಂದಿದೀಯಾ? ಹಾಗಾದ್ರೆ ಕೇಳು. ನನ್ನ ಜೊತೆ ಕ್ಷಮೆ ಕೇಳಕ್ಕೆ ಬಂದಿದೀಯಾ ಅಂತ ಇಲ್ಲಿ ನಿಂಗೆ ಅವಕಾಶ ಕೊಟ್ಟಿದ್ದೀನಿ. ಎಲ್ಲ ಅಂದ್ರೆ ನಿನ್ನ ಕ್ಷಮಿಸಕ್ಕೆ ಹೀಗೆ ಮಾತಾಡ್ಸಿದ್ರೆ ಹೇಗೆ ಕಣೋ? ಒಂದು ಕಾಲ್ನ ಮುಂದಿಟ್ಟು ಮುಂದಕ್ಕೆ ಬಾರೋ. ಮಲ್ಲೇಶಂ ಕ್ಷಮೆ ಕೇಳಲಿಕ್ಕೆ ಬಂದಿದ್ದಾನೆ ಎನ್ನುವ ಸಂತೋಷದಲ್ಲಿ ಒಂದು ಕಳ್ಳು ಬಾಟ್ಲನ್ನು ಮುಂದೆ ಇಟ್ಕೊಂಡು ಸುಬ್ಬಿ ಮುಂದೆ ಬಂದ. ಲೇ, ಈ ಬಾಟ್ಲಿಗೆ ಹಣ ಇಲ್ಲ. ಇನ್ ಮುಂದೆ ನಿನ್ ಜೊತೆ ಯಾವತ್ತೂ ಕೂಡ ನಾನು ಜಗಳ ಮಾಡೋದಿಲ್ಲ. ಸರಿ ಸರಿ, ಇನ್ ಮುಂದೆ ನನ್ನ ಜೊತೆ ಜಗಳ ಮಾಡಲ್ಲ ಅಂತ ಹೇಳ್ತಿದ್ಯಲ್ಲ, ಈ ಕಳ್ಳಿಗೆ ನೀನು ಹಣ ಕೊಡ್ಬೇಡ, ಇದನ್ನ ತಗೊಂಡು ಮನೆಗೋಗು. ಸರಿ ಅಂತ ಹೇಳಿ ಮಲ್ಲೇಶಂ ಕುಡಿದು ಅಲ್ಲಿಂದ ಮನೆಗೆ ಹೊರಟ. ಮನೆಗೆ ಹೋಗುವ ದಾರಿಯಲ್ಲಿ ಉದ್ದಕ್ಕೂ ಯೋಚನೆ ಮಾಡ್ಕೊಂಡು, ಹುಚ್ಚ ಸುಬ್ಬಯ್ಯ ಅವನ ಜೊತೆ ಕ್ಷಮೆ ಕೇಳಕ್ಕೆ ಹೋಗಿದ್ದೀನಿ ಅಂತ ನನಗೆ ಕುಡಿಯಕ್ಕೆ ಫ್ರೀಯಾಗಿ ಕೊಟ್ಬಿಟ್ಟ. ಪರವಾಗಿಲ್ಲ, ಕ್ಷಮೆ ಕೇಳಿದ್ರೆ ಏನಾಯ್ತು, ನನಗೆ ಒಂದು ಬಾಟ್ಲು ಕುಡಿಯಕ್ಕೆ ಸಿಕ್ತಲ್ವಾ, ಇವತ್ತಿಗೆ ಇದು ಸಾಕು. ಇನ್ನು ರಾತ್ರಿಗೆ ಯಾರ ಜೊತೆ ಆದ್ರೂ ಏನಾದ್ರೂ ಚೆನ್ನಾಗಿ ಮಾತಾಡಿ ಇನ್ನು ಸ್ವಲ್ಪ ಕುಡಿಯಕ್ಕೆ ಸಂಪಾದನೆ ಮಾಡ್ಬೇಕು. ಹೀಗೆ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋಗಿ ಮಲಗಿಕೊಂಡ ಮಲ್ಲೇಶಂ. ಹೀಗೆ ಸಂಜೆ ಆಯ್ತು. ಮಲ್ಲೇಶಂ ಮಲಗಿ ನಿದ್ರೆ ಮಾಡಿ ಹೊರಗೆ ಬರುವಾಗ ಮನೆ ಮುಂದೆ ಸುಜಾತ ಶಂಕರಮ್ಮನನ್ನು ನೋಡಿದ. ಅರೆ, ಇವರು ಇಲ್ಲೇನ್ ಮಾಡ್ತಾ ಇದ್ದಾರೆ? ಶಂಕರಂ, ಸುಜಾತ, ಹೌದು, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಅಣ್ಣ, ನಾವು ಆವಾಗ್ಲಿಂದ ನಿಮ್ನ ಎಬ್ಬಿಸ್ತಾ ಇದ್ದೀವಿ, ಆದ್ರೆ ನೀವು ಎದ್ದೇಳ್ತಾನೇ ಇಲ್ಲ. ಅದಕ್ಕೇನೆ ನೀವು ಯಾವಾಗ ಎದ್ದೇಳ್ತೀರಾ ಆವಾಗ ಎದ್ದೇಳಿ ಅಂತ ನಿಮಗೋಸ್ಕರ ಕಾಯ್ತಾ ಇದ್ದೋ. ನನ್ನ ಎಬ್ಬಿಸ್ಲಿಕ್ಕೆ ಬಂದ್ರ? ಅಯ್ಯಯ್ಯೋ, ಇವ್ರ ಜೊತೆ ಯಾವಾಗಾದ್ರೂ ಸಾಲ ತಗೊಂಡಿದ್ದೀನಾ? ನನಗೆ ಯೋಚನೆನೇ ಬರ್ತಾ ಇಲ್ಲ. ಅಣ್ಣ, ನಮಗೆ ಒಂದು ಸಮಸ್ಯೆ. ನೀವು ನಮ್ಮ ಮನೆಗೆ ಬಂದಿರುವಾಗ ನಿಮಗೆ ಏನೇ ಸಮಸ್ಯೆ ಬಂದ್ರು ನಾನಿದ್ದೀನಿ ಅಂತ ಮಾತು ಕೊಟ್ರಿ ಅಲ್ವಾ? ಮಾತು ಕೊಟ್ಟಿರ್ತೀನಿ, ಹೇಳಮ್ಮ. ಇವಾಗ ನಿಮ್ ಸಮಸ್ಯೆ ಏನು? ಅಣ್ಣ, ನಿಮಗೆ ಗೊತ್ತು ತಾನೆ, ನನ್ ಗಂಡ ಪ್ರತಿದಿನ ಕೂಲಿ ಕೆಲ್ಸಕ್ಕೆ ಹೋದ್ರೇನೆ ನಮ್ ಮನೆ ನಡೆಯೋದು ಅಂತ. ಆದ್ರೆ ಈ ಮಧ್ಯ ಎಲ್ಲರೂ ಇಸ್ಪೇಟ್ ಆಡ್ತಾ ಇದ್ದಾರೆ. ನನ್ ಗಂಡ ಕೂಡ ಅದ್ರಲ್ಲೇ ಹಣನ ಬಿಟ್ಟು ಬರ್ತಿದ್ದಾರೆ. ಇವರು ಒಬ್ರು ಮಾತ್ರ ಅಲ್ಲಣ್ಣ, ಈ ಸಮಸ್ಯೆ ನಮ್ಮ ಊರಿನಲ್ಲಿ ತುಂಬಾ ಜನರು ಇದ್ರೊಳಗೆ ಸಿಕ್ಕಾಕೊಂಡು ಅವಸ್ಥೆ ಪಡ್ತಿದ್ದಾರೆ. ಆದ್ರಿಂದ ಇವ್ರನ್ನ ನೀವೇ ಹೊರಗಡೆ ತರಬೇಕು. ಈ ಸಮಸ್ಯೆ ಯಾರಿಗೆಲ್ಲ ಇದೆ ಅಂತ ನಂಗೆ ಗೊತ್ತಿಲ್ಲ ಸುಜಾತ, ಆದ್ರೆ ನಿನ್ನ ಸಮಸ್ಯೆ ಅಂತ ಹೇಳ್ದೆ ಅಲ್ವಾ, ಖಂಡಿತ ನಾನು ಸಹಾಯ ಮಾಡೇ ಮಾಡ್ತೀನಿ. ಆದ್ರೆ ಏನಣ್ಣ, ನಮ್ಮ ಸಮಸ್ಯೆ ಬಗ್ಗೆ ನೀವು ಆಲೋಚನೆ ಮಾಡಿದ್ರೆ ನಿಮ್ಮ ಪ್ರತಿದಿನದ ಖರ್ಚು ನಾನ್ ನೋಡ್ಕೋತೀನಿ. ಹಬ್ಬಾ, ಏನಾದ್ರೂ ಹೇಳಿ ಪ್ರತಿದಿನ ನನ್ನ ಖರ್ಚುನ ಇವ್ರ ತಲೆಯಲ್ಲೇ ಕಟ್ಬಿಡ್ಬೇಕು. ಆ ದೇವ್ರಿದ್ದಾನೆ, ನನಗೆ ಗೊತ್ತಿರುವ ಹಾಗೆ ಆ ದೇವ್ರೇ ನನ್ಗೋಸ್ಕರ ಇವ್ರನ್ನ ಕಳ್ಸಿರ್ಬೇಕು. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡುತ್ತಾ ಹೊರಗಡೆ ಮಾತ್ರ ಈ ರೀತಿ ಮಾತಾಡ್ದ. ನಿಮಗೆ ಸಹಾಯ ಮಾಡ್ಲಿಕ್ಕೆ ಮಾತ್ರ ನಾನು ಯಾವಾಗ್ಲೂ ಇರ್ತೀನಿ. ಸರಿ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ಅಣ್ಣ, ಅದೇ ಹೇಳ್ದೆ ಅಲ್ವಾ, ನಮ್ಮ ಊರಿಗೆ ಬಂದಿರುವ ಸಮಸ್ಯೆಯನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನೀವೇ ಆಲೋಚನೆ ಮಾಡಿ ಪರಿಹಾರವನ್ನು ನೀವೇ ಹುಡುಕಿ ಕೊಡ್ಬೇಕು. ಖಂಡಿತವಾಗಿ ಪರಿಹಾರ ಹೇಳ್ತೀನಿ ಸುಜಾತ. ಇವಾಗ ಒಂದು 50 ರೂಪಾಯಿ ಕೊಟ್ರಂದ್ರೆ ನನ್ನ ಮನಸ್ಸಿಗೆ ಇಷ್ಟವಾಗುವ ಸ್ಥಳಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಬಗ್ಗೆ ಪ್ರಶಾಂತವಾಗಿ ಆಲೋಚನೆ ಮಾಡ್ತೀನಿ. ಸರಿ ಅಣ್ಣಯ್ಯ. ಹಾಗೆ ಅಂತ ಅವಳ ಕೈಯಲ್ಲಿರುವ 50 ರೂಪಾಯಿನ ಮಲ್ಲೇಶ್ವರನ ಕೈಯಲ್ಲಿ ಕೊಟ್ಟು ಹೊರಟು ಹೋದ್ಲು.
ಅಪ್ಪ, ಈ ಹೊತ್ತಿಗೆ ಹೊಟ್ಟೆ ತುಂಬುವ ಅವಕಾಶ ಸಿಕ್ತು. ಇನ್ನು ಪ್ರತಿದಿನ ಇವಳ ಜೊತೆ 50 ರೂಪಾಯಿ ಅಂತ ಕೇಳ್ಕೊಂಡು ಕಾಲನ ಮುಂದೆ ತಳ್ಬೋದು. ಸುಜಾತ ಅವಾಗ ಕೂಡಿಡ್ತಾ ಇರುವ ಹಣವನ್ನು ಮಲ್ಲೇಶಂಗೆ ಕೊಡ್ತಾ ಇದ್ಲು. ಸುಜಾತನ ಕೈಯಲ್ಲೂ ಹಣ ಖಾಲಿ ಆಯಿತು. ಹೀಗಿರುವಾಗ ಒಂದು ದಿನ ಮಲ್ಲೇಶ್ವರಂ ಅಣ್ಣನ್ ಜೊತೆ ಹೇಳಿರುವ ಸಮಸ್ಯೆ ಇದುವರೆಗೂ ಎಲ್ಲಿಯ ತನಕ ಬಂದಿದೆ ಅಂತ ಒಮ್ಮೆ ಹೋಗಿ ನೋಡಿ ಬರ್ತೀನಿ. ಹೀಗೆ ಸುಜಾತ ಮಲ್ಲೇಶಂನ ಮನೆಗೆ ಹೊರಟಿದ್ಲು. ಮಲ್ಲೇಶಂ ಸುಜಾತನ ಬಳಿ ಬರ್ಬೇಕು ಅಂತ ಕಾಯ್ತಾ ಇದ್ದವನು ಸುಜಾತನ ನೋಡಿದ ತಕ್ಷಣ ಅವನಿಗೆ ಗೊಂದಲ ಆರಂಭವಾಯಿತು. ಏನಮ್ಮ ಸುಜಾತ, ನೀನೇ ಬಂದ್ಬಿಟ್ಟೆ? ನಾನೇ ನಿನ್ನ ನೋಡ್ಕೊಂಡು ಅಲ್ಲಿಯ ತನಕ ಬರೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಹೌದಣ್ಣ, ನಾನೇ ಬಂದೆ. ನಾವು ಈ ಕೆಲಸವನ್ನು ಆರಂಭಿಸಿ ತುಂಬಾ ದಿನಗಳಾಯ್ತಲ್ವಾ. ನನಗೆ ಊರಲ್ಲಿ ಯಾವ ಬದಲಾವಣೆನೂ ಗೊತ್ತಾಗಿಲ್ಲ. ಅದಕ್ಕೆ ನೀವು ಈ ಸಮಸ್ಯೆನ ಎಲ್ಲಿವರೆಗೂ ತಂದಿದ್ದೀರಾ ಅಂತ ನೋಡಕ್ ಬಂದೆ. ಅದೇ ಕೆಲ್ಸದ ಮೇಲೆ ಇದ್ದೀನಮ್ಮ. ಅಣ್ಣ, ನೀವು ನನಗೂ ಒಂದ್ಸಲ ಹೇಳ್ತೀರಾ ನಿಮ್ ಕೆಲ್ಸ ಏನು ಅಂತ? ಅವಾಗ ಮಲ್ಲೇಶಂ ಸುಜಾತನ ಕೈಯಲ್ಲಿ ಸಿಕ್ಕಾಕೊಂಡ. ಏನ್ ಹೇಳ್ಬೇಕು ಅಂತ ತಡವಡಿಸ್ತಾ ಇದ್ದ. ಹೀಗೆ ಸ್ವಲ್ಪ ಸಮಯದಲ್ಲೇ, ಅಮ್ಮ ಸುಜಾತ, ಊರನ್ನೇ ಪೀಡಿಸುವ ಸಮಸ್ಯೆ ಅಂತ ಹೇಳೋದ್ರಿಂದ ನೀನೊಂದು ಕೆಲಸ ಮಾಡು. ನಿನಗೆ ನಂಬಿಕೆ ಇರುವ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ನೀನು ಯಾವ ಸಮಸ್ಯೆ ಅಂತಿದ್ದೀಯೋ ಆ ಸ್ಥಳಕ್ಕೆ ಹೋಗು. ಹೊಸದಾಗಿ ಅಲ್ಲದೆ ಅಲ್ಲಿ ಏನೋ ಕೆಲಸದ ಮೇಲೆ ಬಂದಿರುವ ಹಾಗೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಅಂತ ಚೆನ್ನಾಗಿ ನೋಡಿ ವಿಚಾರಿಸಿ ಅದನ್ನು ಒಂದು ಕಾಗದದಲ್ಲಿ ಬರೆಯಿರಿ. ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ವಾರ್ತಾ ಪತ್ರಿಕೆಗೆ ವರದಿಯನ್ನು ಕೊಟ್ರೆ ಅವರೇ ನೋಡ್ಕೋತಾರೆ. ಹೌದಣ್ಣ, ಚೆನ್ನಾಗಿದೆ ನಿಮ್ ಪರಿಹಾರ. ಸರಿ ಅಣ್ಣ, ನೀವು ಹೇಳಿದ ರೀತಿನೇ ನಾನ್ ಮಾಡ್ತೀನಿ. ಹಾಗೆ ಹೇಳಿ ಸುಜಾತ ಅಲ್ಲಿಂದ ಹೊರಟು ಹೋದ್ಲು. ಇವಳೇನು, ನಾನು ಏನೋ ಹೇಳ್ದೆ ಅದೇ ಸರಿಯಾದ ಮಾತು ಅಂತ ಹೋಗ್ತಾ ಇದ್ದಾಳಲ್ಲ ಈ ಹುಚ್ಚಿ. ಅಯ್ಯೋ, ಇವಳು ನನಗೆ ಕುಡಿಯೋಕ್ಕೆ ಇವತ್ತು ಹಣ ಕೊಡದೆ ಹೋಗ್ಬಿಟ್ಲು. ಇವತ್ತು ನಾನು ಹೇಗೆ ಕುಡಿಯೋದು? ಸರಿ, ಇವತ್ತು ಆ ಸುಬ್ಬಿಗೆ 2 ಮಾಯದ ಮಾತುಗಳನ್ನು ಹೇಳಿ 2 ಬಾಟಲ್ ಕುಡಿಬೇಕು. ಹಾಗೆ ಅಂತ ಮಲ್ಲೇಶಂ ಅಲ್ಲಿಂದ ಅಂಗಡಿಗೆ ಹೊರಟ. ಅಂಗಡಿಯ ಬಳಿ ಕೂತ್ಕೊಂಡು ಸುಬ್ಬಿಯ ಬಳಿ ಕೇಳ್ತಾ ಇದ್ದ. ಅಯ್ಯೋ ಮಲ್ಲೇಶಂ, ನೀನು ಇಷ್ಟೊಂದು ಕೇಳ್ಬೇಕಾದ ಅವಶ್ಯಕತೆ ಇಲ್ಲ. ಪರಿಸ್ಥಿತಿ ಚೆನ್ನಾಗಿದ್ರೆ ನಾನೇ ಕೊಡ್ತಾ ಇದ್ದೆ. ಆದ್ರೆ ಜನರ ಕಣ್ಣು ಯಾವಾಗ ನನ್ನ ಅಂಗಡಿನ ಮುಚ್ಚಿಸ್ಬೇಕು ಅಂತ ಅದ್ರ ಮೇಲೇನೆ ಕಾಯ್ತಾ ಇದ್ದಾರೆ. ಅಯ್ಯೋ, ನಮ್ಮನ್ನು ನಂಬಿದ ನಿನ್ನನ್ನ ನಾವು ಅಷ್ಟು ಬೇಗ ಕೈ ಬಿಟ್ಬಿಡ್ತೀವಾ ಏನು? ಇಲ್ಲಿ ನೋಡು ಸುಬ್ಬಣ್ಣ, ನಿನ್ನ ಅಂಗಡಿ ಮುಚ್ಚಲಿಕ್ಕೆ ಅಷ್ಟು ಬೇಗ ನಾವು ಬಿಟ್ಬಿಡ್ತೀವಾ? ಹಾಗೆಲ್ಲ ಆಲೋಚನೆ ಮಾಡಬೇಡ. ನನಗೆ 2-3 ದಿನದಲ್ಲಿ ಹಣ ಬರುತ್ತೆ. ನಿನ್ನ ಹಣವನ್ನೆಲ್ಲ ಕೊಟ್ಬಿಡ್ತೀನಿ. 2-3 ದಿನ ಇದನ್ನೆಲ್ಲ ಕೊಟ್ಟು ನಮ್ಮನ್ನ ಕಾಪಾಡಿದ್ರೆ ನಾನು ನಿನಗೆ 10 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ನನಗೆ ಎಷ್ಟು ಹಣ ಬಂದರೂ ಕೂಡ ಅದನ್ನ ನಾನು ನಿನಗೆ ತಾನೇ ಕೊಡಬೇಕು. ಆ ಮಾತನ್ನು ಕೇಳಿದ ಸುಬ್ಬಣ್ಣನಿಗೆ ತುಂಬಾನೇ ಸಂತೋಷವಾಯಿತು. ಮಲ್ಲೇಶಂ ಸುಬ್ಬಣ್ಣನಿಗೆ ಮಾಯದ ಮಾತುಗಳನ್ನು ಹೇಳಿ ಅವನಿಗೆ ಬೇಕಾದಷ್ಟು ಬಾಟಲ್ಗಳನ್ನ ತಗೊಂಡು ಕುಡಿತಾನೆ ಕಾಲ ಕಳೀತಾ ಇದ್ದ. ಮರುದಿನನೇ ಸುಜಾತ ಒಂದು ಕಾಗದವನ್ನು ತೆಗೆದುಕೊಂಡು ಮಲ್ಲೇಶ್ವರಂ ಬಳಿ ಬಂದ್ಲು. ಅಣ್ಣ, ಈ ಕಾಗದವನ್ನು ನೀವೇ ಹೇಗಾದ್ರೂ ಮಾಡಿ ಪತ್ರಿಕೆಯವರಿಗೆ ಒಪ್ಪಿಸ್ಬೇಕು. ಆಗಲ್ಲ ಅಂತ ಹೇಳ್ಬೇಡಿ. ದಾರಿ ಖರ್ಚಿಗೆ ಇಟ್ಕೊಳ್ಳಿ 1000 ರೂಪಾಯಿ ಹೇಗಾದ್ರೂ ಸೇರಿಸಿ ಅಣ್ಣ. ಸುಜಾತನ ಕೈಯಲ್ಲಿ ಹಣವನ್ನು ನೋಡಿದ ತಕ್ಷಣ ಮಲ್ಲೇಶಂ ಏನು ಆಲೋಚನೆ ಮಾಡದೆ ಅದನ್ನು ತೆಗೆದುಕೊಂಡ. ಚಿಂತೆ ಮಾಡ್ಬೇಡಮ್ಮ, ನಾನಿದ್ದೀನಲ್ವಾ, ಎಲ್ಲ ನಾನ್ ನೋಡ್ಕೋತೀನಿ. ಹಾಗೆ ಅಂತ ಹೇಳುತ್ತಾ ಅವನು ಇರುವ ಹಣದಲ್ಲಿ 2 ಬಾಟಲ್ ಕುಡಿದು ಆ ನಂತರ ಅವನಿಗೆ ಬೇಕಾದಷ್ಟನ್ನು ತೆಗೆದುಕೊಂಡು ದಾರಿ ಉದ್ದಕ್ಕೂ ಕುಡಿಯುತ್ತಾ ಪತ್ರಿಕಾ ಕಚೇರಿಗೆ ಹೋದ. ಹೀಗೆ ಸಂಜೆಯಾಗುವ ಸಮಯದಲ್ಲಿ ಪತ್ರಿಕಾ ಕಚೇರಿಗೆ ಹೋಗಿ ಸುಜಾತ ಕೊಟ್ಟಂತಹ ಕಾಗದವನ್ನು ಕೊಟ್ಟೇ ಬಿಟ್ಟ. ಸ್ವಲ್ಪ ಸಮಯದಲ್ಲೇ ಮನೆಗೆ ಬಂದು, ಅಬ್ಬಾ, ಇವತ್ತು ತುಂಬಾ ದೂರ ನಡೆದಿದ್ದೀನಿ, ತುಂಬಾನೇ ಆಯಾಸವಾಗಿದೆ. ಇವತ್ತು ಚೆನ್ನಾಗಿ ಕುಡಿದು ಚೆನ್ನಾಗಿ ಮಲಗಿ ನಿದ್ರೆ ಮಾಡಬೇಕು. ಹಾಗೆ ಅಂತ ಹೇಳಿ ಮಲಗಿ ನಿದ್ರೆ ಮಾಡಿದ. ಮರುದಿನ ಬೆಳಿಗ್ಗೆ ಎದ್ದು ಕುಡಿಲಿಕ್ಕೆ ಅಂತ ಅಂಗಡಿಯ ಬಳಿ ಬರುವಾಗ ಅಲ್ಲಿ ಗೊಂದಲವೇ ಏರ್ಪಟ್ಟಿತ್ತು. ಇದೇನಪ್ಪ ಅಂತ ಆಲೋಚನೆ ಮಾಡುವಾಗ ಪತ್ರಿಕಾ ಭವನಕ್ಕೆ ಕೊಟ್ಟಂತಹ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಅವರು ಬಂದು ಅಂಗಡಿಯನ್ನು ಮುಚ್ಚಲು ಪ್ರತಿಭಟನೆ ಮಾಡ್ತಿದ್ರು. ಅಯ್ಯೋ, ಈ ಅಂಗಡಿಯನ್ನು ಮುಚ್ಚಲಿಕ್ಕೆ ನಾನೇ ಮೊದಲ ಕಾರಣನಾ? ಪತ್ರಿಕೆಯವರಿಗೆ ಇಲ್ಲಿ ನಡೀತಾ ಇರುವ ಅನ್ಯಾಯದ ಬಗ್ಗೆ ತಿಳಿಸಿಕೊಟ್ಟಿದ್ದು ಕೂಡ ನಾನೇ ತಾನೇ? ಹಾಗೆ ಅಂತ ಮಲ್ಲೇಶಂ ತಲೆ ಮೇಲೆ ಕೈ ಇಟ್ಕೊಂಡು ಆ ಅಂಗಡಿ ಬಳಿಯೇ ಕೂತ್ಕೊಂಡ. ಅರೇ ರಾಜು, ದಾಮು, ಇಲ್ಲಿ ಬನ್ನಿ. ಹೀಗೆ ಸೋಮಯ್ಯ ಅವರ 2 ಮಕ್ಕಳನ್ನು ಕರೆದು ಅವರ ಮುಂದೆ ಬೆಲೆ ಬಾಳುವ ವಜ್ರದ ಪೆಟ್ಟಿಗೆಯನ್ನು ಇಟ್ರು. ಏನಪ್ಪಾ, ಆ ಪೆಟ್ಟಿಗೆ ತುಂಬಾ ಪ್ರತ್ಯೇಕವಾಗಿ ಕಾಣಿಸ್ತಿದೆ. ಅದಾ, ಸ್ವಲ್ಪ ಹೇಳ್ತೀನಿ ಇರು ದೊಡ್ಡವನೇ. ನಿನ್ನಮ್ಮ ಹೊರಗಡೆ ಇದ್ದಾಳೆ, ಅವಳು ಕೂಡ ಬಂದ್ಬಿಡ್ಲಿ, ಎಲ್ರಿಗೂ ಸೇರಿಸಿ ಹೇಳ್ತೀನಿ. ಸರಿಯಪ್ಪ. ಹೀಗೆ ಸ್ವಲ್ಪ ಹೊತ್ತಲ್ಲೇ ಹೊರಗಿನಿಂದ ಸೋಮಯ್ಯನ ಹೆಂಡತಿ ಲಕ್ಷ್ಮಿ ಬಂದ್ಲು. ಅಪ್ಪ, ಇವಾಗ ಹೇಳಿಯಪ್ಪ, ಅಮ್ಮ ಕೂಡ ಬಂದ್ರು.
ರಾಜು, ರಾಮು ಇಬ್ಬರು ಸರಿಯಾಗಿ ಕೇಳ್ಕೊಳ್ಳಿ. ನಾನು ನಿನ್ನಮ್ಮ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಬೆಲೆ ಬಾಳುವ ವಜ್ರದ ಪೆಟ್ಟಿಗೆಯನ್ನು ನಿಮಗೆ ಒಪ್ಸಿ ಹೋಗ್ತಿದ್ದೀವಿ. ಏನು, ವಜ್ರನಾ? ಹೌದಪ್ಪ, ಇದರಲ್ಲಿ ಒಂದು ವಜ್ರಕ್ಕೆ ತುಂಬಾ ಬೆಲೆ ಜಾಸ್ತಿ ಇದೆ, ಇನ್ನೊಂದು ವಜ್ರಕ್ಕೆ ಬೆಲೆ ಸ್ವಲ್ಪ ಕಡಿಮೆ ಇದೆ. ಈ ವಜ್ರವನ್ನು ನಿಮ್ಮ ಅವಸರಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ಅಂತ ಆ ವಜ್ರದ ಪೆಟ್ಟಿಗೆಯನ್ನು ಇಬ್ಬರು ಮಕ್ಕಳ ಕೈಯಲ್ಲಿ ಒಪ್ಸಿ ತೀರ್ಥಯಾತ್ರೆಗೆ ಹೊರಟ್ರು ಸೋಮಯ್ಯ ಮತ್ತು ಲಕ್ಷ್ಮಿ. ತಂದೆ ತಾಯಿಯನ್ನು ಕಳಿಸಿಕೊಟ್ಟ ನಂತರ, ಚಿಕ್ಕವನೇ, ತಂದೆ ಈ ವಜ್ರವನ್ನು ಇಬ್ಬರು ಸಮವಾಗಿ ಹಂಚಿಕೊಳ್ಳಿ ಅಂತ ಹೇಳಿದ್ರು. ಇದರಲ್ಲಿ ಒಂದು ವಜ್ರಕ್ಕೆ ಬೆಲೆ ಜಾಸ್ತಿ ಬರುತ್ತೆ, ಇನ್ನೊಂದು ವಜ್ರಕ್ಕೆ ಹಣ ಕಡಿಮೆ ಬರುತ್ತೆ. ಅದರಿಂದ ನಾವು ಒಂದು ತೀರ್ಮಾನ ತಗೊಳ್ಳೋಣ. ಸರಿ ಅಣ್ಣ, ನಾವಿಬ್ರು ಜಗಳ ಮಾಡದೆ ಸರಿಸಮನವಾಗಿ ಹಂಚಿಕೊಂಡ್ರೆ ಅಷ್ಟೇ ಸಾಕು. ನಮ್ಮ ಹೊಲದಲ್ಲಿ ಈ ಸಲ ಯಾರು ಕಷ್ಟಪಟ್ಟು ವ್ಯವಸಾಯವನ್ನು ಮಾಡ್ತಾರೋ ಅವರಿಗೇನೆ ಬೆಲೆ ಬಾಳುವ ವಜ್ರ. ಯಾರು ವ್ಯವಸಾಯ ಮಾಡಿ ಕಡಿಮೆ ಧಾನ್ಯವನ್ನು ಸಂಪಾದನೆ ಮಾಡ್ತಾರೋ ಅವರಿಗೆ ಕಡಿಮೆ ಬೆಲೆ ಉಳ್ಳ ವಜ್ರ. ಸರಿ ಅಣ್ಣ, ಒಳ್ಳೆ ಮಾತು ಹೇಳ್ದೆ. ನೀನು ಹೇಳಿದ ರೀತಿಯೇ ನಡ್ಕೊಳ್ಳೋಣ. ಹಾಗೆ ಅಂತ 1 ವಾರಗಳೇ ಕಳೆಯಿತು. ರಾಮು, ರಾಜು ಪ್ರತಿದಿನ ಆ ವಜ್ರದ ಪೆಟ್ಟಿಗೆಯನ್ನು ನೋಡಿ ನೋಡಿ ಭದ್ರವಾಗಿ ತೆಗ್ದಿಡ್ತಾ ಇದ್ರು. ಒಂದು ದಿನ ಇದ್ದಕ್ಕಿದ್ದಂಗೆ ಆ ವಜ್ರದ ಪೆಟ್ಟಿಗೆಯಿಂದ ಒಂದು ವಜ್ರ ಕಾಣದೆ ಹೋಯಿತು. ರಾಜು, ಇದ್ರಲ್ಲಿ ಒಂದು ವಜ್ರ ಕಾಣ್ತಾನೇ ಇಲ್ಲ. ನೀನು ತೆಗೆದು ಎಲ್ಲಾದ್ರೂ ಇಟ್ಟಿದೀಯಾ? ಏನಣ್ಣ ಮಾತಾಡ್ತೀಯಾ? ನಾನು ಯಾಕಣ್ಣ ತೆಗಿತೀನಿ? ನೀನು ಕೂಡ ತೆಗ್ದಿಲ್ಲ ಅಂದ್ರೆ ಇದ್ರಲ್ಲಿ ಇದ್ದ ವಜ್ರ ಇದ್ದಕ್ಕಿದ್ದಂಗೆ ಏನಾಯ್ತು? ಅಣ್ಣಯ್ಯ, ನಾನು ಹೇಗಣ್ಣಯ್ಯ ತಗೋತೀನಿ? ನಾವೇ ಒಂದು ತೀರ್ಮಾನಕ್ಕೆ ಬಂದಿರುವ ಸಮಯದಲ್ಲಿ ಅದನ್ನ ನಾನೆಂಗೆ ನಿಂಗೆ ಗೊತ್ತಿಲ್ಲದೆ ತಗೋತೀನಿ? ರಾಜು, ನಿನ್ನ ನಾಟಕವನ್ನು ನಿಲ್ಲಿಸಿ ಆ ವಜ್ರವನ್ನು ತೆಗೆದು ಈ ಪೆಟ್ಟಿಗೆಯಲ್ಲಿಡು. ಅಣ್ಣ, ನಾನು ತಗೊಂಡಿಲ್ಲ ಅಂದ್ರೆ ನೀ ನನ್ನ ಮಾತನ್ನ ಕೇಳ್ತಾನೇ ಇಲ್ಲ. ಸರಿ, ನಾನು ತಗೊಂಡಿಲ್ಲ ಅಂತ ಹೇಳಿದ್ರೆ ಕೂಡ ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಬಾ, ನಮ್ಮ ಪಂಚಾಯಿತಿಯವ್ರ ಜೊತೆ ಹೋಗಿ ನಮ್ಮ ಕಷ್ಟವನ್ನು ಹೇಳ್ಕೊಳ್ಳೋಣ. ಅವರೇ ಹೇಳ್ತಾರೆ ಕಳ್ಳ ಯಾರು ಅಂತ. ಹೌದಾ? ಸರಿ, ಬಾ ಹೋಗೋಣ. ಹಾಗೆಂತ ಇಬ್ಬರು ನಡ್ಕೊಂಡು ಗ್ರಾಮದ ಅಧ್ಯಕ್ಷರ ಬಳಿ ಬಂದ್ರು. ಬನ್ನಿ ಮಕ್ಕಳೇ, ಏನು ನಿಮಗೆ ಬಂದಿರುವ ತೊಂದರೆ? ಅಯ್ಯ, ನಮ್ಮ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋದ್ರು ಅಂತ ನಿಮ್ಗೆ ಗೊತ್ತು ತಾನೇ? ಹೌದು ಗೊತ್ತು. ಅವ್ರಿಗೇನಾದ್ರೂ ಸಮಸ್ಯೆ ಬಂದಿದ್ಯಾ? ಸಮಸ್ಯೆ ಅವ್ರದ್ದಲ್ಲಯ್ಯ, ನಮ್ದು. ನಮ್ಮ ತಂದೆ ತಾಯಿ ತೀರ್ಥಯಾತ್ರೆಗೆ ಹೋಗುವಾಗ 2 ವಜ್ರವನ್ನು ನಮ್ಮ ಕೈಯಲ್ಲಿ ಕೊಟ್ಟು ಇಬ್ರು ಸರಿಸಮವಾಗಿ ಹಂಚ್ಕೊಳ್ಳಿ ಅಂತ ಹೇಳಿದ್ರು. ಅದರಲ್ಲಿ ಒಂದು ವಜ್ರಕ್ಕೆ ಬೆಲೆ ಜಾಸ್ತಿ ಇದೆ, ಇನ್ನೊಂದು ವಜ್ರಕ್ಕೆ ಬೆಲೆ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಅದನ್ನ ಹೇಗೆ ಹಂಚ್ಕೊಳ್ಳೋದು ಅಂತ ನಾವಿಬ್ರು ಅದನ್ನ ಒಂದು ಕಡೆ ತೆಗೆದಿಟ್ಟು ಬೆಲೆ ಯಾರು ಚೆನ್ನಾಗಿ ಬೆಳಿತೀವೋ ಅವರಿಗೆ ಅಂತ ಹೇಳ್ಕೊಂಡು. ಆದ್ರೆ ಇವಾಗ ಅದರಲ್ಲಿ ಒಂದು ವಜ್ರ ಕಾಣ್ತಾ ಇಲ್ಲ. ಅದರಲ್ಲಿ ಒಂದು ವಜ್ರ ಕಾಣ್ತಾ ಇಲ್ವಾ? ವಜ್ರ ತೆಗೆದಿಟ್ಟ ಜಾಗದಲ್ಲಿ ನಿಮ್ಮನ್ನು ಬಿಟ್ರೆ ಬೇರೆ ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲಯ್ಯ, ಯಾರಿಗೂ ಗೊತ್ತೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದನ್ನ ತೆಗೆದಿಡುವಾಗ ಅಲ್ಲಿ ನಾನು ನಮ್ಮ ಅಣ್ಣ ಬಿಟ್ರೆ ಯಾರೂ ಇರಲಿಲ್ಲ. ಅಂದ್ರೆ ಇವಾಗ ನೀನು ಏನ್ ಹೇಳಕ್ಕೆ ಬರ್ತಾ ಇದೀಯಾ? ಕಳ್ಕೊಂಡ ವಜ್ರ ನಿಮ್ಮ ಅಣ್ಣ ತೆಗ್ದಿರ್ತಾನೆ ಅಂತನಾ? ಅಯ್ಯೋ ಅಯ್ಯ, ನಾನಾಗೆ ಹೇಳಲಿಲ್ಲ. ನಾನು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಾಗ ನನ್ನ ಅಣ್ಣ ನನ್ನ ಬಳಿ ಬಂದು ನೀನೇ ವಜ್ರನ ತೆಗ್ದಿದ್ದು ಅಂತ ಹೇಳ್ದ. ನಾನು ತೆಗ್ದಿಲ್ಲ ಅಂತ ಹೇಳಿದ್ರೆ ಅವನಿಗೆ ನಂಬಿಕೆ ಬರಲಿಲ್ಲ. ಅದಕ್ಕೆ ನಿಮ್ಮ ಜೊತೆ ಕರ್ಕೊಂಬಂದೆ. ನೀವು ಹೇಳಿದ್ರೆ ಖಂಡಿತವಾಗಿ ನನ್ನ ಅಣ್ಣ ಒಪ್ಕೋತಾನೆ. ನಿನ್ನ ಅಣ್ಣನ ನೀನು ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ. ನಿನ್ನ ಕಳ್ಳ ಅಂತ ನಿಮ್ಮ ಅಣ್ಣ ಹೇಳ್ತಾ ಇದ್ದಾನೆ. ಸರಿ, ಯಾರು ಕಳ್ಳ ಅಂತ ನಾವೇ ಇವಾಗ ನೋಡೋಣ. ಆ ವಜ್ರನ ನೀವು ತೆಗ್ದಿಟ್ಟಿರುವ ಸ್ಥಳಕ್ಕೆ ನನ್ನ ಕರ್ಕೊಂಡೋಗಿ ನಿಜವಾದ ರಹಸ್ಯ ಏನು ಅಂತ ನಾನ್ ಕಂಡುಹಿಡಿತೀನಿ. ಹಾಗೆ ಅಂತ ಹೇಳಿದ ಸೋಮಯ್ಯ. ಹೀಗೆ ಅಣ್ಣ ತಮ್ಮಂದಿರು ಇಬ್ಬರು ಸೇರ್ಕೊಂಡು ಸೋಮಯ್ಯನ ಅವರು ವಜ್ರವನ್ನು ತೆಗೆದಿಟ್ಟಿರುವ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು. ಪಂಚಾಯಿತಿ ಅಧ್ಯಕ್ಷರು ಆ ಸ್ಥಳಕ್ಕೆ ಹೋಗಿ ಆ ಸ್ಥಳವನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರ ಅಣ್ಣ ತಮ್ಮಂದಿರನ್ನ ನೋಡಿ, ರಾಜು, ಈ ಸ್ಥಳದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೀನಿ. ನಿಮ್ಮಿಬ್ಬರಿಗೂ 2 ದಿನಗಳ ನಂತರ ಯಾರು ಕಳ್ಳ ಅಂತ ನಾನು ಮತ್ತೆ ಪುನಃ ಪರೀಕ್ಷೆ ಮಾಡಿ ಹೇಳ್ತೀನಿ. ಅದುವರೆಗೂ ನೀವಿಬ್ರು ಕಾಯ್ತಾ ಇರಬೇಕು. ಹಾಗೆ ಅಂತ ಹೇಳಿ ಗ್ರಾಮದ ಪ್ರಜೆ ಅಲ್ಲಿಂದ ಹೊರಟು ಹೋದ್ರು. ಅಣ್ಣ, ಗ್ರಾಮದ ಹಿರಿಯರಿಗೆ ಯಾರ್ ಕಳ್ಳ ಅಂತ ಗೊತ್ತಾಗಿದೆ. ನಿನಗೇನಾದ್ರೂ ಅರ್ಥ ಆಯ್ತಾ? ನನಗೆ ಹೇಗೋ ಗೊತ್ತಾಗೋದು. ಸರಿ ಅಣ್ಣ, ವಜ್ರದ ಕೆಲ್ಸ ಕಳ್ಳರ ಕೆಲ್ಸ ಅವರೇ ನೋಡ್ಕೋತಾರೆ. ನಾವು ಹೋಗಿ ಹೊಲದ ಕೆಲ್ಸನ ನೋಡೋಣ ಬನ್ನಿ. ನಾವು ವಜ್ರದ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ರೆ ನಾವು ಕಷ್ಟಪಟ್ಟ ಬೆಳೆಸಿದ ಬೆಳೆ ಹಾಳಾಗುತ್ತೆ. ರಾಜು ಹಾಗೆ ಹೇಳಿದ ತಕ್ಷಣ ರಾಜು ರಾಮು ಇಬ್ರು ಸೇರಿ ಹೊಲಕ್ಕೆ ಹೊರಟು ಹೋದ್ರು. ರಾಜು ವಜ್ರ ಹಾಳಾಗಿರುವ ವಿಷಯವನ್ನು ಮರೆತು ತನ್ನ ಹೊಲದ ಕೆಲಸವನ್ನು ಕಷ್ಟಪಟ್ಟು ಅವನು ಮಾಡ್ತಾ ಇದ್ದ.
ಆದ್ರೆ ರಾಜು ಮಾತ್ರ ವಜ್ರದ ಬಗ್ಗೆನೇ ಆಲೋಚನೆ ಮಾಡ್ತಾ ಕೂತಿದ್ದ. ಹೀಗೆ 2 ದಿನಗಳ ನಂತರ, ಲೇ ತಮ್ಮ, ಗ್ರಾಮದ ಅಧ್ಯಕ್ಷರು ತೀರ್ಪು ಹೇಳೋದು ಇವತ್ತೇ ತಾನೇ? ಹೌದು ಅಣ್ಣ, ಇದುವರೆಗೂ ಅವರು ಏನು ಹೇಳಿ ಕಳಿಸ್ಲೇ ಇಲ್ವಲ್ಲ. ಸರಿ, ಅವರು ಹೇಳಿ ಕಳಿಸೋ ತನಕ ನಾವು ಕಾಯೋಣ. ಇವಾಗ ನಮ್ಗೆ ವಜ್ರದಲ್ಲಿ ಯಾವ ಕೆಲ್ಸನೂ ಇಲ್ವಲ್ಲ. ಹೌದೌದು, ನಮಗೆ ಇವಾಗ ವಜ್ರದಿಂದ ಏನ್ ಕೆಲ್ಸ ಇದೆ? ಏನು ಇಲ್ವಲ್ಲ. ಮಾತಲ್ಲಿ ಬರುವಂತಹ ಗೊಂದಲವನ್ನು ಬಿಟ್ಟು ತನ್ನ ತಮ್ಮನಿಗೆ ಗೊತ್ತಾಗದ ಹಾಗೆ ರಾಜು ಗೊಂದಲ ಪಡ್ತಾ ಇದ್ದ. ಊರಲ್ಲಿ ಡಂಗೂರ ಸಾರಿಸುವ ರಂಗಯ್ಯ, ರಾಮು ರಾಜುವಿನ ಬಳಿ ಬಂದು ಈ ರೀತಿ ಹೇಳಿದ್ರು. ರಾಮು, ನಿಮ್ ತಂದೆಯವರು ನಿಮ್ಗೆ ವಜ್ರ ಕೊಡೋದು, ಅದು ಹಾಳಾಗೋದು ಹೀಗೆಲ್ಲ ನಡೆದಿದೆ ಅಂತೆ. ಇದೆಲ್ಲ ಆದ್ರೂ ಕೂಡ ನಿಮ್ಮ ಮುಖದಲ್ಲಿ ಅದರ ಕಷ್ಟನೇ ಕಾಣಿಸ್ತಾ ಇಲ್ಲ. ಓ, ನೀವು ಕಷ್ಟಪಟ್ಟಿದಲ್ವಲ್ಲ, ಬಂದ್ರೆ ಅದೃಷ್ಟ, ಇಲ್ಲದಿದ್ರೆ ನಮ್ ಕಷ್ಟಕ್ಕೆ ಯಾವ ಪ್ರತಿಫಲ ಸಿಗುತ್ತೆ? ಅದಕ್ಕೆ ತಾನೇ ಅಷ್ಟೊಂದು ಪ್ರಶಾಂತವಾಗಿದ್ದೀರಾ. ಹೌದಲ್ವ ಶಂಕರಂ? ನಾನು ನಮ್ಮ ಅಣ್ಣ ಜೊತೆ ಕೂಡಿ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀವಿ. ತಂದೆ ನಮಗ್ ಕೊಟ್ಟಿರುವ ವಜ್ರಕ್ಕಿಂತ ಅತಿಯಾಗಿಯೇ ಸಂಪಾದನೆ ಮಾಡ್ತೀವಿ. ಹೀಗೆ ಇರೋದ್ನ ಬಗ್ಗೆ ಆಲೋಚನೆ ಮಾಡದೆ ನಮ್ಮ ಕೈಯಲ್ಲಿ ಇಲ್ಲದಿರೋದನ್ನ ಆಲೋಚನೆ ಮಾಡಿ ಏನ್ ಪ್ರಯೋಜನ? ಇಷ್ಟಕ್ಕೂ ನೀನಿವಾಗ ಯಾಕೆ ಬಂದೆ ಅಂತ ಹೇಳಲಿಲ್ಲ? ಪಂಚಾಯಿತಿಯಲ್ಲಿ ಅಯ್ಯ ನಿಮ್ನ ಇಬ್ಬರನ್ನ ಬರಕ್ ಹೇಳಿದ್ರು, ಅದಕ್ಕೆ ಬಂದೆ. ಓಹೋ, ಹಾಗೇನಾ? ಹಾಗಾದ್ರೆ ಈ ವಿಷಯನ ಹೇಳ್ಬೇಕು ತಾನೇ? ಲೇ ತಮ್ಮ, ಬೇಗ ಹೊರಡೋಣ ಬಾರೋ. ಹಾಗೆ ಅಂತ ಹೊರಗಡೆ ಹೇಳಿದ್ರು ಕೂಡ ಒಳಗೊಳಗೆ ರಾಮುವಿಗೆ ಸ್ವಲ್ಪ ಭಯ ಇತ್ತು. ತಕ್ಷಣ ಅವರಿಬ್ಬರು ಗ್ರಾಮದ ಪ್ರಜೆ ಬಳಿ ಹೋದ್ರು. ಅವರನ್ನು ನೋಡಿದ ತಕ್ಷಣ, ಇಲ್ಲಿ ನೋಡ್ರೋ ಅಣ್ಣ ತಮ್ಮಂದಿರೇ, ನೀವು ವಜ್ರವನ್ನು ತೆಗೆದಿಟ್ಟ ಸ್ಥಳಕ್ಕೆ ಮತ್ತೊಮ್ಮೆ ಹೋಗಿ ನೋಡೋಣ ಹಾಗೆ ಅಂತ ಹೇಳಿದಾಗ, ಆ ನಂತರ 3 ಜನ ವಜ್ರವನ್ನು ತೆಗೆದಿಟ್ಟ ಸ್ಥಳಕ್ಕೆ ಹೋದ್ರು. ವಜ್ರದ ಪೆಟ್ಟಿಗೆಯನ್ನು ನೋಡಿದಾಗ ಆಶ್ಚರ್ಯವೇನೆಂದ್ರೆ 2 ವಜ್ರವು ಒಂದೇ ಕಡೆ ಇತ್ತು. ಅದನ್ನು ನೋಡಿದ ತಕ್ಷಣ ಮೂವರು ಆಶ್ಚರ್ಯಪಟ್ರು. ತಪ್ಪು ಎಲ್ಲಿ ನಡೀತೋ ಹೇಗೆ ನಡೀತೋ ಗೊತ್ತಿಲ್ಲ, ಆದ್ರೆ ಅವರವರು ಮಾಡಿದ ತಪ್ಪನ್ನು ಅವರು ಅರಿತುಕೊಂಡ್ರು, ಒಳ್ಳೇದಾಯ್ತು. ಇವಾಗ ಯಾರು ಈ ತಪ್ಪನ್ನು ಮಾಡಿರ್ತಾರೆ ಅಂತ ಪರಿಶೀಲನೆ ಮಾಡೋದು ಬೇಡ ಅನ್ಕೋತೀನಿ. ನಿಮ್ಮದೇನಾದ್ರೂ ಅಭ್ಯಂತರ ಇದ್ರೆ ಹೇಳಿ. ಅಯ್ಯ, ನಮ್ಮ ವಜ್ರ ನಮಗೆ ಸಿಕ್ಕಿದೆ, ಇದಕ್ಕಿಂತ ಒಳ್ಳೇದು ಇನ್ನೇನ್ ಬೇಕು ನಮಗೆ? ಹೌದಯ್ಯ, ನಿಜ ಹೇಳ್ಬೇಕಂದ್ರೆ ನಮಗೆ ಈ ವಜ್ರದಲ್ಲಿ ಕೆಲಸ ಕೂಡ ಇಲ್ಲ. ನೀವು ಈ ವಜ್ರವನ್ನು ತೆಗೆದುಕೊಂಡು ಹೋಗಿ ಊರಲ್ಲಿ ಯಾವ್ದಾದ್ರೂ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಿ. ಹೀಗೆ ರಾಜು ಆ ವಜ್ರದ ಪೆಟ್ಟಿಗೆಯನ್ನು ಗ್ರಾಮದ ಮುಖ್ಯಸ್ಥರಿಗೆ ಕೊಟ್ಟ. ಗ್ರಾಮದ ಹಿರಿಯರು ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಸ್ವಲ್ಪ ಸಮಯದಲ್ಲೇ ಊರಿನ ಹಿರಿಯರ ಮನೆಗೆ ಹೋದ ರಾಮು. ಹೇಳ್ರಾಮು, ಏನು ಇಲ್ಲಿಯವರೆಗೆ ಬಂದಿದೀಯಾ? ನಿನ್ನ ತಮ್ಮ ನನಗೆ ವಜ್ರದ ಪೆಟ್ಟಿಗೆಯನ್ನು ಕೊಟ್ಟಿದ್ರಲ್ಲಿ ನಿನಗೇನಾದ್ರೂ ಅಭ್ಯಂತರ ಇದೆಯಾ? ಅಯ್ಯ, ನಾನೇ ವಜ್ರವನ್ನು ತೆಗ್ದಿದ್ದು ಅಂತ ನಿಮಗೆ ಮೊದಲೇ ಗೊತ್ತಿತ್ತು ತಾನೇ. ಆದ್ರೆ ನನ್ನ ತಮ್ಮನಿಗೆ ವಿಚಾರವನ್ನು ಯಾಕೆ ಹೇಳಲಿಲ್ಲ? ಇಲ್ಲಿ ನೋಡು ರಾಮು, ನಿನ್ನ ಬಗ್ಗೆ ನಿನ್ನ ಕುಟುಂಬದ ಬಗ್ಗೆ ಈ ಊರಿನವರಿಗೆ ಚೆನ್ನಾಗಿ ಗೊತ್ತು. ನೀನೇ ಈ ತಪ್ಪು ಮಾಡಿದೀಯ ಅಂತ ಊರಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿಜವನ್ನು ನಾನು ಹೇಳಿದ್ರೆ ನಾನು ಸುಳ್ಳು ತೀರ್ಪು ಹೇಳಿದ್ದು ಅಂತ ಎಲ್ಲರೂ ಆಲೋಚನೆ ಮಾಡ್ತಿದ್ರು. ಆ ನಂಬಿಕೆಗೋಸ್ಕರನೇ ಶಂಕರಂಗೆ ಈ ವಿಷಯವನ್ನು ಹೇಳಿ ನಿಮ್ಮ ಬಳಿ ಕಳಿಸಿಕೊಟ್ಟೆ. ಅವನು ನನಗೆ ಹೇಳಿದ ನಂತರ ನೀನು ವಜ್ರವನ್ನು ಮತ್ತೆ ತೆಗೆದ ಜಾಗದಲ್ಲೇ ಇಟ್ಟಿರ್ತೀಯ ಅಂತ ನಾನು ಅರಿತಿದ್ದೆ. ಅದಕ್ಕೇನೆ ನಿನ್ನ ನೇರವಾಗಿ ಅಲ್ಲಿಗೇನೆ ಕರ್ಕೊಂಡೋಗಿದ್ದು. ಆದ್ರೆ ಆ ವಿಚಾರವನ್ನು ನೀವು ನನ್ನ ತಮ್ಮನಿಗೆ ಹೇಳಿಲ್ಲ ಅಲ್ವಾ? ಅದಕ್ಕೆ ನನಗೆ ಸಂತೋಷವಾಗಿದ್ದು. ಯಾವಾಗ್ಲೂ ತಪ್ಪು ಮಾಡದೇ ಇರುವವನು ತಪ್ಪು ಮಾಡಿದ ದಾರಿಯಿಂದ ಒಳ್ಳೆದನ್ನು ಕಲಿತವನೇ ನಿಜವಾದ ಮನುಷ್ಯ. ನಾನು ನಂಬ್ತೀನಿ. ಇದನ್ನು ಆಲೋಚನೆ ಮಾಡದೆ ನೀನು ನೆಮ್ಮದಿಯಾಗಿ ಜೀವನ ಮಾಡು. ನಿನ್ನ ತಮ್ಮನಿಗೆ ಯಾವಾಗ್ಲೂ ತಿಳಿಯದ ಹಾಗೆ ನೋಡಿಕೋ. ಅಯ್ಯ, ನನ್ನ ತಮ್ಮನಿಗೆ ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇದೆ ಅಂತ ಈ ಕಳ್ಳತನ ಆದ್ಮೇಲೆನೆ ನಂಗೊತ್ತಾಗಿದ್ದು. ನಾನೇ ಈ ಕಳ್ಳತನ ಮಾಡಿದ್ದು ಅಂತ ನಿಜವನ್ನು ಹೇಳಿ ಆ ನಂಬಿಕೆಯನ್ನು ನಾನು ಹಾಳು ಮಾಡ್ಕೊಳ್ಳಲ್ಲ. ಹಾಗೆ ಅಂತ ಹೇಳಿ ರಾಮು ಮತ್ತೆ ಹೊಲಕ್ಕೆ ಹೊರಟು ಹೋದ. ಅಂದಿನಿಂದ ಅಣ್ಣ ತಮ್ಮಂದಿರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂತೋಷವಾಗಿ ಜೀವನ ಮಾಡಿದ್ರು. ಆ ನಂತರ ತೀರ್ಥಯಾತ್ರೆಯಿಂದ ಮನೆಗೆ ತಿರುಗಿ ಬಂದ ತಂದೆ ತಾಯಿ ಅವರ ಪ್ರೀತಿಯನ್ನು ನೋಡಿ ತುಂಬಾ ಸಂತೋಷಪಟ್ರು.